ಈ ನಮ್ಮ ಮೆಟ್ರೋ ದರ ಏರಿಕೆ ವಿಚಾರ ಒಂದು ರೀತಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಒಂದು ಸರ್ತಿ ದರ ಏರಿಕೆ ಅಂತಾರೆ, ಒಂದು ಸರ್ತಿ ಇಲ್ಲ ಅಂತಾರೆ, ಮತ್ತೊಂದು ಸರ್ತಿ ದರ ಏರಿಕೆ ಅಂತಾರೆ. ಕೊನೆಗೂ ಈಗ BMRCL MD ಹೇಳ್ತಾ ಇರೋದು ಕೇಂದ್ರದಿಂದ ನಮಗೇನು ಆದೇಶ ಬಂದಿಲ್ಲ, ಹಾಗಾಗಿ ನಾಳೆ ಬೆಳಗ್ಗೆ 6 ಗಂಟೆಗೆ ಎಂದಿನಂತೆ ದರ ಏರಿಕೆ ಆಗುತ್ತೆ ಅಂತ. ಸೊ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ನಿಜಕ್ಕೂ ಕೂಡ ಬಿಗ್ ಶಾಕ್ ಇದು. ನಾಳೆಯಿಂದ ಮತ್ತಷ್ಟು ದುಬಾರಿ ಆಗಲಿದೆ ಮೆಟ್ರೋ ಪ್ರಯಾಣ. ನಾಳೆ ಬೆಳಿಗ್ಗೆಯಿಂದಲೇ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗ್ತಾ ಇದೆ. ಈ ಹಿಂದೆ ನಿಗದಿಯಾಗಿದ್ದಂತೆ 5% ಮೆಟ್ರೋ ಟಿಕೆಟ್ ದರ ಹೆಚ್ಚಳವಾಗ್ತಾ ಇದೆ. ಹೀಗಂತ ಪಬ್ಲಿಕ್ ಟಿವಿಗೆ BMRCL MD ರವಿಶಂಕರ್ ಅವರೇ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಕಾರಣ, ಅವರು ಸಂಸದರ ಜೊತೆ ಮಾತಾಡಿರ್ಬೋದು, ಮನೋಹರ್ ಲಾಲ್ ಖಟ್ಟರ್ ಕೇಂದ್ರ ಸಚಿವರು, ಬಟ್ ನಮಗೇನು ಹೇಳಿಲ್ಲ. ನಾವಂತೂ ದರ ಏರಿಕೆ ಮಾಡಿಬಿಟ್ಟಿದ್ವಿ ಆಲ್ರೆಡಿ. ನಮಗೇನಾದ್ರು ಬರಬೇಕಲ್ಲ ಆದೇಶ, ಲಿಖಿತ ರೂಪದಲ್ಲಿ ಬರಬೇಕು, ಬಂದಿಲ್ಲ. ನಾವು ಹಾಗಾಗಿ ಯಥಾವತ್ತಾಗಿ ದರ ಏರಿಕೆ ಮಾಡ್ತೀವಿ. ಒಂದು ವೇಳೆ ಆಮೇಲೆ ಬಂತು ಅಂದ್ಕೊಳ್ಳೋಣ, ಆಗಬೇಕಾದ್ರೆ ಪುನರ್ ಪರಿಶೀಲನೆ ಮಾಡ್ತೀವಿ. ಸದ್ಯಕ್ಕಂತೂ ಇಲ್ಲಿ ತನಕ ನಮಗೆ ಯಾವುದೇ ಆದೇಶ ಬಂದಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ದರ ಏರಿಕೆ ಫಿಕ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇದೇ ಹೇಳಿದ್ದು, ಇದು ಫೋನ್ ಕಾಲ್ ಮುಖಾಂತರ ನಡೆಯುವಂತಹ ವ್ಯವಹಾರಗಳಲ್ಲ. ಸರ್ಕಾರದ ವ್ಯವಹಾರಗಳು ಯಾವತ್ತೂ ಕೂಡ ಆದೇಶದ ರೂಪದಲ್ಲಿ, ಲಿಖಿತ ರೂಪದಲ್ಲೇ ಬರಬೇಕು. ಹಾಗಾಗಿಲ್ಲ ಅಂತ. ಸೊ ಬೆಂಗಳೂರು ಜನತೆಗೆ ಮೆಟ್ರೋ ಮಹಾಸುಲಿಗೆ ಶುರು ನಾಳೆಯಿಂದ. ಮತ್ತೆ ಪ್ರಯಾಣಿಕರಿಗೆ ಮೆಟ್ರೋ ಪ್ರಯಾಣ ಮತ್ತಷ್ಟು ದುಬಾರಿ ಆಗ್ತಾ ಇದೆ, 5%. BMRCLಗೆ ಇನ್ನೂ ಬಂದಿಲ್ಲ ಕೇಂದ್ರದ ಅಧಿಸೂಚನೆ. ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಅಧಿಸೂಚನೆ ಬಂದಿಲ್ಲ. ಹಾಗಾಗಿ ನಾಳೆ ಎಂದಿನಂತೆ ದರ ಏರಿಕೆ ಜಾರಿಯಾಗುತ್ತೆ. ಕೇಂದ್ರದಿಂದ ಲಿಖಿತ ರೂಪದಲ್ಲಿ ಬರುವವರೆಗೂ ದರ ಏರಿಕೆಯನ್ನು ಕಡಿತ ಮಾಡಲ್ಲ, ಬ್ರೇಕ್ ಹಾಕಲ್ಲ. ಕೇಂದ್ರದಿಂದ ಆದೇಶ ಬಂದರಷ್ಟೇ ದರ ಏರಿಕೆಗೆ ಬ್ರೇಕ್. ಇಲ್ಲದೇ ಇದ್ದರೆ ನಾಳೆ ಬೆಳಗ್ಗೆ ನಿಗದಿಯಂತೆ ದರ ಏರಿಕೆ ಆಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಗೆ ರೈಲಿಗೆ ಹೊಸ ದರ ಜಾರಿಯಾಗುತ್ತೆ ಅಂತ ಪಬ್ಲಿಕ್ ಟಿವಿ ಜೊತೆ BMRCL MD ರವಿಶಂಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಯಾವ ಆದೇಶನೂ ಬಂದಿಲ್ಲ ಅಂದಮೇಲೆ ನಾವು ಹೆಂಗೆ ಅದಕ್ಕೆ ಬ್ರೇಕ್ ಹಾಕೋಕ್ಕಾಗತ್ತೆ? ಹಾಗಾಗಿ 5% ಜಾಸ್ತಿ ಮಾಡ್ತೀವಿ ಅಂತ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರದ್ದೇ ಆಟ ಆಡಿದ್ದೇ ಆಟ ಅನ್ನೋ ಹಂಗಾಗಿದೆ. ಅಧಿಕೃತವಾಗಿ ಏನಾದ್ರು ಬಂತ ಸರ್ ರೇಟ್? ಇಲ್ಲ ಲೋಕೇಶ್ ಸರ್, ನಾನು ಏನಾದ್ರು ಆತರ ಬಂತು ಅಂದ್ರೆ ನಾನು ಖಂಡಿತ ನಿಮ್ಗೆಲ್ಲ ತಿಳಿಸ್ತೀನಿ. ಓಕೆ, ಆಸ್ ಆಫ್ ನಾವು ನಮ್ಗೆ ಏನಿದೆ ಪೊಸಿಷನ್ ಅದೇ ಇದೆ. ನಾವೇನು ನಾಳೆ ದರ ನಿಗದಿ ಮಾಡ್ಬೇಕು ಅಂತೀವಿ ಅದೇ ಇದೆ. ಯಾವ್ದೇ ಕಾರಣಕ್ಕೂ ದರ ನಿಗದಿಯಿಂದ ಹಿಂದೆ ಸರಿಯ ಮಾತಿಲ್ಲ. ಅಲ್ಲ, ಈಗ ನಮ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಏನಾದ್ರು ಲಿಖಿತವಾಗಿ ಬಂತು ಅಂದ್ರೆ ನಾವು ಅವಾಗ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಇಲ್ಲ ಹೋದ್ರೆ ನಾವು ಏನು ಮಾಡಕ್ಕಾಗಲ್ವಲ್ಲ. ಯಾಕಂದ್ರೆ ತಮಗೂ ಗೊತ್ತಿರೋಂಗೆ ಇದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರೋದು ನಮ್ಮ ಮೇಲೆ ಬೈಂಡಿಂಗ್ ಅದು. ಸೊ ಅದು ಆಕ್ಟ್ ಅಡಿ, ಮೆಟ್ರೋ ಆಕ್ಟ್ ಅಡಿನಲ್ಲಿ ಬರೋದ್ರಿಂದ ಬೈಂಡಿಂಗ್ ಇದೆ. ಸೊ ಅನ್ಲೆಸ್ ನಮ್ಗೆ ಏನಾದ್ರು ರೈಟಿಂಗ್ ಅಲ್ಲಿ ಬಂತು ಅಂದ್ರೆ ಮಾತ್ರ ನಾವು ಏನಾದ್ರು ಕನ್ಸಿಡರ್ ಮಾಡಬಹುದು. ಐದರ್ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಏನೋ ರೈಟಿಂಗ್ ಅಲ್ಲಿ ಕೊಡ್ತು ಅಂದ್ರೆ ಮಾಡಬಹುದು. ಅಂದ್ರೆ ಇವತ್ತು ಸಂಜೆ ಒಳಗಡೆ ರೈಟಿಂಗ್ ನಲ್ಲಿ ಯಾವುದೇ ರೀತಿಯಾದಂತ ಆದೇಶ ಬರದೆ ಹೋದ್ರೆ, ಸೂಚನೆ ಬರದೆ ಹೋದ್ರೆ ನಾಳೆ ಎಂದಿನಂತೆ ದರ ಏರಿಕೆ ಆಗುತ್ತೆ. ಖಂಡಿತ ನಾಳೆ ಏನಾದ್ರು ಅಧಿಸೂಚನೆ ಬಂದ್ರೆ ಹಾಗೆ ಹೇಗೆ ನಾಳೆ ಜಾರಿ ಆಗತ್ತೆ, ದರ ಏರಿಕೆ ಆಗತ್ತೆ. ಮತ್ತೆ ನಾಳೆ ಹೇಗ್ ಮಾಡ್ತೀರಂತ? ಈಗ ನಾಳೆ ನಮ್ದು ಫಸ್ಟ್ ಟ್ರೈನ್ ಏನು ಬೆಳಗಿನ ಜಾವ ಸ್ಟಾರ್ಟ್ ಆಗುತ್ತೆ, ಅದರಿಂದಾನೇ ಜಾರಿ ಆಗ್ಬಿಡುತ್ತದು. ಜಾರಿ ಆಗತ್ತೆ ಸರ್, ಒಪ್ಕೊಂಡೆ ಸರ್. ಅಕಸ್ಮಾತ್ ಸೋಮವಾರ ಏನಾದ್ರು ದರ ಕಡಿತ ಮಾಡಿ ಅಂತ ಹೇಳಿ ಕೇಂದ್ರದಿಂದ ಬಂದ್ರೆ ನಾವು ಅವಾಗ ಅದನ್ನ ಎಕ್ಸಾಮಿನ್ ಮಾಡ್ಬಿಟ್ಟು ನಮ್ದು ಏನಿದೆ, ಈಗ ನಮ್ದು ಏನ್ ಮಾಡ್ತೀವಿ ನಾವೆಲ್ಲ ಈಗ ರೇಟ್ ಚೇಂಜ್ ಎಲ್ಲ ನಾವು ಸ್ಟೇಷನ್ ವೈಸ್ ಫಿಕ್ಸ್ ಮಾಡ್ಬಿಟ್ಟಿದೀವಿ ಈಗ ಹೊಸ ರೇಟು. ಸೊ ಅದನ್ನ ನಾವು ವಾಪಸ್ ತಗೋಬೇಕಾಗುತ್ತೆ ಅವಾಗ. ಬಟ್ ಈಗ ನೀವು ಹೇಳ್ದಂಗೆ ಅದನ್ನ ಎಕ್ಸಾಮಿನ್ ಮಾಡ್ಬೇಕು, ಅದು ಹೋಲ್ಡ್ ಮಾಡಿ ಅಂತ ಏನಾದ್ರು ನಮ್ಗೆ ಲಿಖಿತವಾಗಿ ಬಂದ್ರೆ ಅದನ್ನ ಖಂಡಿತವಾಗೂ ನಾವು ಅದು ಪರಿಗಣನೆ ತಗೋಬಹುದು. ನಾವು ಇಲ್ಲಿ CM ಸಾಹೇಬರು, DCM ಸಾಹೇಬರು ಗಮನಕ್ಕೆ ತಂದು UDD ನಲ್ಲಿ ಅದನ್ನ ಚರ್ಚೆ ಮಾಡಿ ಅದ್ರ ಬಗ್ಗೆ ಕ್ರಮ ತಗೋಬಹುದು, ಲಿಖಿತವಾಗಿ ಬಂದ್ರೆ. ಈಗ ನಂಗೆ ಲಿಖಿತವಾಗಿ ಏನು ಬರ್ಲಿಲ್ಲ ಅಂದ್ರೆ ನಂದು ಫೇರ್ ಕಮಿಟಿ ಇದು ಆದೇಶನ ನಾವು ವಿರುದ್ಧ ಹೋಗ್ಲಿಕ್ಕಾಗಲ್ಲ, ನನಗೆ ಏನು ಪವರ್ಸ್ ಇಲ್ಲ. ಏನಾದ್ರೂ ಆತರ ಅದಕ್ಕೆ ಸಂಜೆ ಒಳಗೆ ಅಥವಾ ಮಧ್ಯಾಹ್ನಕ್ಕೋ ಏನಾದ್ರೂ ಅಲ್ಲಿಂದ ಮಾಹಿತಿ ಬಂತು ಅಂದ್ರೆ ನಾನು ಖಂಡಿತ ತಮಗೆ ಇಮಿಡಿಯೇಟ್ ತಿಳಿಸ್ತಾರೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನಾದ್ರೂ ನಮಗೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಆದೇಶ ಬಂದ್ರೆ ನಾವು ಅದನ್ನ ನೀರು ಹೋಗಕ್ಕಾಗಲ್ಲ. ಈಗ ಬಂದ್ಬಿಟ್ಟಿದೆ, ನಾವು ದರ ಜಾರಿ ಮಾಡಲೇಬೇಕು. ಕೇಂದ್ರದಿಂದ ಏನಾದರೂ ಆದೇಶ ಬರಬೇಕಲ್ಲ, ಬಂದಿಲ್ಲ ಅಂತ. ಈ ನಡುವೆ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸೊ ಅವರಿವಾಗ ಸಂವಾದ